ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ದೀಪಾವಳಿಗೆ ಮಾಡುವಂತಹ ಬಾಲುಶಾಹಿ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬಾ ಈಸಿ ಕೂಡ ಮಾಡಲಿಕ್ಕೆ. ಹಾಗೂ ನೀವು ಮಾಡಿರೋ ರೆಸಿಪಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ನೀವು ಈ ಥರ ಅಳತೆ ಮಾಡಿ ತಗೊಳ್ಬೇಕು, ಎಲ್ಲ ಇಂಗ್ರೀಡಿಯೆಂಟ್ ಕೂಡ. ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದ್ದೆ, ಸೊ ತುಂಬ ಜನ ಸ್ಟೋರಿ ಹಾಕಿದಾಗ ಕೇಳಿದೊಂದೇ ರೆಸಿಪಿ ಶೇರ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಈ ಥರ ಮೆಜರ್ ಮಾಡೋದಕ್ಕೆ ಒಂದು ಕಪ್ ಮೆಜರಿಂಗ್ ಕಪ್ ತಗೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಬೌಲ್ ತಗೊಳ್ಳಿ ಅಳತೆಗೋಸ್ಕರ. ನೀವು ಹಾಗೇ ತಗೊಳ್ಬೇಡಿ ಯಾವುದನ್ನು, ಅಂದರೆ ಸ್ಪೂನಲ್ಲಿ ಹಾಕಿರೋದು ಅಂದಾಜಿಗೋಸ್ಕರ ತಗೊಂಡ್ರೆ ನಿಮಗೆ ಬಾಲುಶಾಹಿ ಮಾಡ್ತೀರಲ್ವಾ ಆವಾಗ ಈ ಹೊಡೆದೋಗುತ್ತೆ. ನೀವು ಆಯಿಲಲ್ಲಿ ಬಿಡಬೇಕಾದ್ರೆ ಅದು ಹೊಡೆದೋಗುತ್ತೆ, ಹಾಳಾಗೋಗುತ್ತೆ. ಸೊ ಅಳತೆ ಪ್ರಕಾರ ತಗೊಂಡ್ರೆ ನಿಮಗೆ ಶಾಕ್ ಆಗುತ್ತೆ, ಫಸ್ಟ್ ಟೈಮ್ ಮಾಡಿದ್ದೀರಾ ನೀವು ಅಂತ, ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ. ಸೊ ಇದಕ್ಕೋಸ್ಕರ ನಾನು 1/2 ಸ್ಪೂನು ಸೋಡಾ ಪೌಡರ್ ಹಾಕ್ತಾಯಿದ್ದೀನಿ. ಇಲ್ಲಿ ಬೇಕಿಂಗ್ ಸೋಡಾ ಆದರೆ ಡಿಫ್ರೆಂಟ್ ನಿಮಗೆ, ಅಂದರೆ 1/4 ಸ್ಪೂನ್ ಹಾಕ್ಕೊಬೇಕು. ಬೇಕಿಂಗ್ ಪೌಡರ್ ಆದರೆ 1/2 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಅಂದರೆ ಎರಡು ಡಿಫ್ರೆಂಟ್ ಇದು, ಸೊ ನೋಡ್ಕೊಂಡು ಹಾಕಿ, ಎರಡರಲ್ಲಿ ಒಂದು ಹಾಕಿದರೆ ಸಾಕಾಗುತ್ತೆ. ಆಮೇಲೆ ನಾನಿಲ್ಲಿ ಸಾಲ್ಟ್ ಆ್ಯಡ್ ಮಾಡಿದ್ದೆ. ಸಾಲ್ಟ್ ಆ್ಯಡ್ ಮಾಡಿದರೆ ಯಾವುದೇ ಸ್ವೀಟಿಗೆ ಸಾಲ್ಟ್ ಆ್ಯಡ್ ಮಾಡಿದರೆ ಸ್ವಲ್ಪ ನಿಮಗೆ ಸ್ವೀಟ್ನ ಬ್ಯಾಲೆನ್ಸ್ ಮಾಡುತ್ತೆ. ಇಲ್ಲಿ ನಾನು ಗೀ ತಗೊಳ್ತಾ ಇದ್ದೀನಿ 1/3 ಕಪ್ ಆ್ಯಂಡ್ 1/2 ಕಪ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನಾವು ಸಾಲ್ಟ್ ಬೇಕಿಂಗ್ ಪೌಡರಲ್ಲಿ ಹಾಕಿದ್ವಿ ಅಲ್ವಾ, ಅದನ್ನು ಫಸ್ಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನೀವೊಂದು ವೇಳೆ ಈ ಥರ ಅಳತೆ ಮಾಡಿ ರೆಸಿಪಿನ ಮಾಡಿದರೆ ಅಲ್ವಾ ಎಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ನಿಮಗೆ ಶಾಕ್ ಆಗುತ್ತೆ, ಇಷ್ಟೊಂದು ಚೆನ್ನಾಗಿ ಬಂದಿದೆಯಾ ಫಸ್ಟ್ ಟೈಮ್ ಮಾಡಿ ಅಂತ. ಸೊ ಇದೇ ಥರ ಅಳತೆ ಪ್ರಕಾರ ಮಾಡಿ, ನಾನು ಇದರ ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನಾದರೂ ನಾನು ಹೇಳೋದು ಮಿಸ್ ಆಗಿದ್ದರೆ ಸೊ ನಿಮಗೆ ನೋಡಿಕೊಂಡು ಹಾಕೊಬೋದು. ಮತ್ತು ಇಲ್ಲಿ ನೀರು, ಮೈದಾ ಮತ್ತು ಗೀನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬಾರ್ದು, ಈ ಥರ ಸ್ಪೂನ್ ಇದ್ದರೆ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಇರುತ್ತಲ್ವ ಅದನ್ನು ಸಾಫ್ಟಾಗಿ ಎಲ್ಲ ಜೊತೆಗೆ ಅಂಟಿಸಿಟ್ರೆ ಆಯಿತು. ನೋಡಿ ನಾನು ಎಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಸಾಕಾಗಿದೆ, ಅಂದರೆ ಅಳತೆ ಪ್ರಕಾರ ಎಷ್ಟೆಷ್ಟು ಬೇಕು ನೋಡಿ ಅಷ್ಟೇ ಸಾಕಾಗಿದೆ. ಮತ್ತು ಈ ಥರ ಸಾಫ್ಟಾಗಿ ಏನಾಗೋದ್ರಿಂದ ನಿಮಗೆ ಬಾಲುಶಾಹಿ ಇದೆಯಲ್ವ ತುಂಬ ಸಾಫ್ಟಾಗಿ, ಒಳಗಡೆ ತುಂಬ ಸಾಫ್ಟಾಗಿ, ಹೊರಗಡೆ ಸ್ವಲ್ಪ ಗಟ್ಟಿಯಾಗಿ ಕ್ರಂಚಿಯಾಗಿ ಬರುತ್ತೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಮುಚ್ಚಿಟ್ಕೊಬೇಕು, ಒಂದು 5 ನಿಮಿಷ ಮುಚ್ಚಿಟ್ರೆ ಸ್ವಲ್ಪ ಸೆಟ್ ಆಗುತ್ತೆ. ಇವಾಗ ನಾನು ಸಕ್ಕರೆ ಪಾಕ ಮಾಡ್ತಾ ಇದ್ದೀನಿ. ಸೊ ಸಕ್ಕರೆ ಪಾಕ ಮಾಡಬೇಕಾದ್ರೆ ಸ್ವಲ್ಪ ಏಲಕ್ಕಿ ಎಲ್ಲ ಗುದ್ದಿ ಹಾಕಿದರೆ ಅದರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಸಕ್ಕರೆ ಪಾಕ ಮಾಡಬೇಕಾದ್ರೆ 2 ಕಪ್ ನಾನು ಸಕ್ಕರೆ ತಗೊಂಡಿದ್ದೇನೆ, ಅದರ ಅರ್ಧದಷ್ಟು ನೀರು, ಅಂದರೆ 2 ಕಪ್ ಸಕ್ಕರೆಗೆ 1 ಕಪ್ಪು ನೀರು ಹಾಕ್ಕೊಬೇಕು. ಸ್ವಲ್ಪ ಅಗಲವಾದ ಪಾತ್ರೆ ತಗೊಳ್ಳಿ, ಯಾಕಂದರೆ ನಾವು ಬಾಲುಶಾಹಿ ಹಾಕ್ತೇವಲ್ವ, ಸೊ ಅದೆಲ್ಲ ನೀಟಾಗಿ ಅದರಲ್ಲಿ ಮುಳುಗಿ ಆಮೇಲೆ ಅದು ಹೀರ್ಕೋಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಅಗಲವಾಗಿದ್ದರೆ ಪಾತ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಕೇಸರಿ ಕೂಡ ಹಾಕ್ಕೊತಾ ಇದ್ದೀನಿ, ಅದು ಸ್ವಲ್ಪ ಕಲರಿಗೆ ಒಳ್ಳೆಯಾಗುತ್ತೆ ಮತ್ತು ಅದರ ಸ್ಮೆಲ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನೀವು ಆಪ್ಷನಲ್ ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್, ಬರೀ ಏಲಕ್ಕಿ ಹಾಕಿದ್ರೆ ಸಾಕು. ಇನ್ನು ನಾನೊಂದು ಕಿಚನ್ ರ್ಯಾಕ್ ಥರ ತೊಗೊಂಡಿದ್ದೀನಿ, ಅಂದರೆ ಮಲ್ಟಿ ಫಂಕ್ಷನ್. ಇದರಲ್ಲಿ ಲಿಡ್ ಕೂಡ ಇಟ್ಕೊಬೋದು, ಸ್ಪೂನ್ ಕೂಡ ಇಟ್ಕೊಬೋದು, ಕೆಳಗಡೆಲ್ಲ ಇಟ್ಕೊಬೇಕಂತ ಇಲ್ಲ. ಇದು ತುಂಬ ಯೂಸ್ಫುಲ್ ಆಗಿದೆ. ತೇಮೋಲಿ ಬೈ ಮಾಡಿದ್ರು. ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಆಮೇಲೆ ಸಕ್ಕರೆ ಪಾಕ ನೋಡಿ ಎಷ್ಟು ಬರಬೇಕಂದ್ರೆ ಈ ಥರ ಮೇಲಿಂದ ಹಾಕಬೇಕಾದ್ರೆ ತುಂಬ ಸ್ಲೋ ಆಗಿ ಬಿಡಬೇಕು. ಮತ್ತು ಈ ಥರ ಸ್ಟಿಕ್ಕಿ ಮಾಡಬೇಕಾದ್ರೆ ಅಂದರೆ ತುಂಬ ಅಂಟ್ಕೋಬಾರ್ದು, ಏನು ಹೇಳ್ತಾರೆ ಈ ಥರ ಅಂಟಿ ಬರಬಾರ್ದು, ಸ್ವಲ್ಪ ಸ್ವಲ್ಪ ಇದ್ದರೆ ಸಾಕು. ಇನ್ನೊಂದು ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಗಟ್ಟಿಯಾಗೂ ಈ ಥರ ಬೀಳಬಾರ್ದು. ನೋಡಿ ಈ ಥರ ಈಸಿಯಾಗಿ ಹೋಗ್ತಾ ಇರಬೇಕು. ಸೊ ಇದಾಗಿದೆ ಅಂತ ಅರ್ಥ. ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ನಾನು. ಇದು ಇವಾಗ 5 ಮಿನಿಟ್ಸ್ ಆಗೋಗಿದೆ, ಆಟ ಕೂಡ ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ನಾವೇನು ಮಾಡಬೇಕಂದ್ರೆ ಆಟನ ಈ ಥರ ಕೈಯಲ್ಲೇ ಬಿಡಿಸ್ತಾ ಹೋಗಬೇಕು, ಚೆನ್ನಾಗಿ ಈ ಥರ ಬಿಡಿಸ್ಕೊಂಡು ಹೋಗ್ತಾ ಇರಬೇಕು, ಅಂದರೆ ಸಾಫ್ಟಾಗಿ ಬಂದಿರುತ್ತೆ. ಇನ್ನು ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು 2 ಲೇಯರ್ ಆಗಿ ಇಟ್ಕೊಬೇಕು. ಈ ಥರ ನಾವು ಸುಮಾರು ಸಲ ಮಾಡಿದರೆ ಅದರಲ್ಲಿ ಲೇಯರ್ ಆ ಥರ ಬರುತ್ತೆ. ಈ ಪ್ರೋಸೆಸ್ ಇದೆಯಲ್ವ ತುಂಬ ಮುಖ್ಯ. ಈ ಥರ ಮಾಡಿದರೆ ಮಾತ್ರ ನಿಮಗೆ ಬಾಲುಶಾಹಿ ತುಂಬ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ಒಂದು 4ರಿಂದ 5 ಸಲ ಮಾಡ್ತಾ ಹೋಗಬೇಕು, ಆವಾಗ ಲೇಯರ್ ಆಗಿ ಬರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಆಗುತ್ತೆ. ಒಂದು 5ರಿಂದ 6 ಸಲ ಮಾಡೋದ್ರಿಂದ ಈ ಆಟ ತುಂಬ ಪರ್ಫೆಕ್ಟಾಗಿ ಬರುತ್ತೆ.
ನೋಡಿ ಇದರ ಲೇಯರ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ, ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇವಾಗ ನಾವು ಏನು ಮಾಡಬೇಕಂದ್ರೆ ಇದನ್ನು ಒಂದು 4 ಭಾಗವಾಗಿ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ನಾನು ಸ್ವಲ್ಪ ಆಯಿಲ್ ಬಿಸಿ ಮಾಡಲಿಕ್ಕೆ ಇಡ್ತೇನೆ, ಯಾಕಂದರೆ ಅವಾಗ ನಾವಿಲ್ಲಿ ರೆಡಿ ಮಾಡಬೇಕಾದ್ರೆ ಅದು ಬಿಸಿ ಆಗುತ್ತೆ. ಈ ಥರ 4 ಪಾರ್ಟ್ ಕಟ್ ಮಾಡಿಕೊಂಡು ಇಟ್ಕೊಬೇಕು. ಇವಾಗ ನಾನು ಒಂದು ಪೋರ್ಷನ್ ತೊಗೊಳ್ತಾ ಇದ್ದೀನಿ. ಆಮೇಲೆ ಈ ಥರ ರೌಂಡಾಗಿ ಕಟ್ ಮಾಡ್ಕೊಬೇಕು. ಈ ಥರ ಮಾಡೋದ್ರಿಂದ ಹೊರಗಿಂದ ಸಾಫ್ಟಾಗಿ ಒಳಗಡೆ ನಿಮಗೆ ಜ್ಯೂಸಿಯಾಗಿರುತ್ತೆ. ಇನ್ನು ಇದನ್ನು ಈ ಥರ ರೌಂಡ್ ಮಾಡಿಬಿಟ್ಟು ಅದೇ ಬಾಲುಶಾಹಿದು ಯಾವ ಥರ ಇರುತ್ತೆ ನೋಡಿ ಆ ಥರ ಶೇಪ್ ಕೊಡ್ಕೊಬೇಕು. ಆಮೇಲೆ ಈ ಥರ ರಿಂಕಲ್ಸ್ ಕಾಣುತ್ತೆ ಅಲ್ವಾ, ಹೊಡೆದೋಗಿರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಜಾಯಿಂಟ್ ಮಾಡ್ಕೊಬೇಕು. ಯಾಕಂದರೆ ನಾವು ಆಯಿಲಲ್ಲಿ ಬಿಡಬೇಕಾದ್ರೆ ಹೊಡೆದೋಗುತ್ತೆ, ಇಲ್ಲಾಂದರೆ ಈ ಥರ ಜಾಯಿಂಟ್ ಮಾಡ್ಕೊಬೇಕು. ಈ ಥರ ಸಾಫ್ಟ್ ಮಾಡಿಕೊಂಡು ಚಪ್ಪಡೆ ಮಾಡಿಕೊಂಡು ಅದರಲ್ಲೊಂದು ಹೋಲ್ ಮಾಡ್ಕೊಂಡ್ಬಿಡಬೇಕು. ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದೇ ಶೇಪಲ್ಲಿರುತ್ತೆ ಬಾಲುಶಾಹಿ ನೋಡಿ, ಬಿಲ್ಕುಲ್ ಪರ್ಫೆಕ್ಟ್ ಶೇಪಿಗೆ ಬಂದುಬಿಟ್ಟಿದೆ ಇಲ್ಲಿ. ಇವಾಗ ಇದು ರೆಡಿಯಾಗಿ ಹೋಗಿದೆ. ನಾನಿವಾಗ ಆಯಿಲ್ ಎಷ್ಟು ಬಿಸಿಯಾಗಿದೆ ಅಂತ ಸ್ವಲ್ಪ ಪಿಂಚ್ ತಗೊಂಡ್ಬಿಟ್ಟು ಹಾಕೊಂಡು ನೋಡ್ತಾ ಇದ್ದೀನಿ. ಸ್ವಲ್ಪ ಸ್ಲೋವಲ್ಲಿ ಇಟ್ಕೊಬೇಕು, ಯಾಕಂದರೆ ತುಂಬ ಆಯಿಲ್ ಬಿಸಿ ಆದರೂ ಕೂಡ ಅದು ಕಪ್ಪಾಗೋಗುತ್ತೆ, ಸಿದೋಗುತ್ತೆ. ಸೊ ಅದಕ್ಕೋಸ್ಕರ ಆಯಿಲ್ ತುಂಬ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಈ ರೆಸಿಪಿನ ಮಾಡ್ಕೊಬೇಕು. ಈ ಥರ ಚಿಕ್ಕ ಆಟ ಹಾಕುವಾಗ ಅಂದರೆ ಮೇಲೆ ಬರುತ್ತಲ್ವ, ಇವಾಗ ಆಗಿದೆ ಅಂತ ಅರ್ಥ. ಇವಾಗ ನಾವು ಆಯಿಲಿಗೆ ಇದನ್ನು ಹಾಕ್ಕೊಬೇಕು, ಬಾಲುಶಾಹಿನ ಹಾಕ್ಕೊಬೇಕು ಒಂದೊಂದಾಗಿ. ಯಾವ ಥರ ಅಂದರೆ ನಾವಿವಾಗ ಗುಲಾಬ್ ಜಾಮೂನೆಲ್ಲ ಮಾಡ್ತೇವಲ್ವ, ಲೋ ಫ್ಲೇಮಲ್ಲಿ ಆ ಥರ ಮಾಡ್ಕೊಬೇಕು. ಇವಾಗ ಒಂದು 10-11 ನಾನು 11 ಪೀಸಸ್ ಬಾಲುಶಾಹಿನ ಹಾಕ್ಕೊಂಡಿದ್ದೀನಿ. ಇನ್ನೂ ಇದೆ ನೋಡಿ, ಅಷ್ಟೊಂದು 2 ಕಪ್ ಆಟದಲ್ಲಿ ಎಷ್ಟೊಂದು ಆಗುತ್ತೆ ಅಂತ ನೀವೇ ನೋಡ್ಕೊಬೋದು. ಮತ್ತು ಗ್ಯಾಸನ್ನು ಯಾವತ್ತೂ ಹೈ ಮಾಡ್ಕೊಬೇಡಿ, ಯಾಕಂದರೆ ಮೇಲಿಂದ ಕಪ್ಪಾಗಿ ಒಳಗೆ ಬೇಯೋದೇ ಇಲ್ಲ. ಅದಕ್ಕೋಸ್ಕರ ಸ್ಲೋವಲ್ಲಿಟ್ಟು ಗ್ಯಾಸ್ನ ರೆಸಿಪಿನ ಮಾಡ್ಕೊಳಗಡೆ ನಾನು ಬಾಕಿ ಉಳಿದಿರೋ ಬಾಲುಶಾಹಿನ ಕೂಡ ನಾನು ಶೇಪ್ ಮಾಡಿಕೊಂಡು ಇಟ್ಕೊತಾ ಇದ್ದೆ. ಅಷ್ಟರಲ್ಲಿ ಅಣ್ಣ ಕೂಡ ಬಂದಿದ್ದರು, ಅವರಿಗೆ 4 o'clock ಡ್ಯೂಟಿ ಆಗುತ್ತೆ. ಸೊ ಸೇಮ್ ಟೈಮೇ ಅವ್ರಿಗೂ ಬಂದಿದ್ದರು. ಸೊ ಅವರು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಯಾಕಂದರೆ ಆರುಷ್ ಕೂಡ ಎದ್ದೇಳೋ ಟೈಮು, ಸೊ ಅದೇ ಟೈಮಲ್ಲಿ ಅವರು ಬಂದರು. ಆಮೇಲೆ ಸಣ್ಣ ಇರಬೇಕಾದ್ರೆ ಈ ಬಾಲುಶಾಹಿನ ತಿಂದಿದ್ದೇವೆ ಅಲ್ವಾ, ಪುಟ್ಟದಾಗಿರೋ ಅಂಗಡಿಯಲ್ಲಿ ಡಬ್ಬದಲ್ಲಿ ಇಟ್ಟಿರ್ತಾರೆ. ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಈ ಥರ ರೆಸಿಪಿನ ಯಾವಾಗಾದರೂ ಒಂದು ಸಲ ಮಾಡ್ತಾಯಿದ್ರೆ ಇಷ್ಟಪಟ್ಟು ಮನೆಯಲ್ಲಿ ಎಲ್ಲರೂ ತಿಂತಾರೆ ಅಲ್ವಾ. ಇದೇ ಥರ ರೆಸಿಪಿ ನೀವು ಫಾಲೋ ಅಪ್ ಮಾಡಿದರೆ, ಅಂದರೆ ಇದೇ ಥರ ಕ್ವಾಂಟಿಟಿ ಫಾಲೋ ಮಾಡಿದರೆ ನೀವು ಕೂಡ ಇಷ್ಟೇ ಚೆನ್ನಾಗಿರೋ ರೆಸಿಪಿನ ನೀವು ಮಾಡ್ತೀರಾ. ಇದನ್ನು ಮನೇಲಿ ನೀವು ಟ್ರೈ ಮಾಡಿ, ಇಷ್ಟ ಆದರೆ ನೀವೊಂದು ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿದರೆ ಕೂಡ ಕಮೆಂಟ್ ಮಾಡಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕೆಲವೊಂದು ಹೊಡೆದೋಗಿದೆ ಅಂದರೆ ಅದು ರಿಂಕಲ್ಸ್ ಬಂದಿರುತ್ತಲ್ವ, ಅದನ್ನು ನಾವು ಜಾಯಿಂಟ್ ಮಾಡ್ಕೊಬೇಕು, ಹಾಕ್ಕೊಬೇಕು. ಬಟ್ ಪರವಾಗಿಲ್ಲ, ಈ ಥರ ಹೊಡೆದೋದ್ರೆ ಪರವಾಗಿಲ್ಲ, ತುಂಬ ಹೊಡೆದೋದ್ರೆ ಕಟ್ಟಾದರೆ ಕಷ್ಟ ಆಗುತ್ತೆ. ಸೊ ಈ ಥರ ರಿಂಕಲ್ಸ್ ಬಂದರೆ ಈ ಥರ ಓಪನ್ ಆಗಿರುತ್ತೆ. ಇವಾಗ ಚೆನ್ನಾಗಿ ಪಾಕನ ಹೀರ್ಕೊಳ್ಬೇಕು. ಅದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 5-6 ನಿಮಿಷ ಅದನ್ನು ಆ ಥರನೇ ಬಿಟ್ಬಿಡಬೇಕು. ಮತ್ತು ಇದನ್ನು ಶುರುವಿಂದ ಎಂಡ್ ತನಕನೂ ನಾನು ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ತಾ ಇದ್ದೇನೆ. ಹಾಗಾಗಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದೇ ಥರ ಕಲರ್ ಬರುತ್ತೆ ನೀವು ಆ ಥರನೇ ಮಾಡಿದರೆ. ಒಂದು 5-6 ನಿಮಿಷ ಈ ಥರ ಇಟ್ಬಿಟ್ಟು ನಾವು ಬಾಲುಶಾಹಿನ ತೆಗಿಬೇಕು. ಅಂದರೆ ಕಂಪ್ಲೀಟಾಗಿ ಪಾಕ ಇಲ್ಲದೆ ಈ ಥರ ತಗೊಳ್ಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ಇಷ್ಟೇ ಚೆನ್ನಾಗಿತ್ತು. ರುಚಿ ಕೂಡ ಅಷ್ಟೇ, ಅಂದರೆ ಸ್ವೀಟ್ ಕೂಡ ಜಾಸ್ತಿ ಆಗಿಲ್ಲ, ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಜನ ರೆಸಿಪಿಗೆ ಹೇಳಿದ್ರಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಮನೇಲಿ ಮಾಡಿ, ಖಂಡಿತವಾಗ್ಲೂ ಇದೇ ಥರ ಬರುತ್ತೆ. ಸೊ ಅಷ್ಟರಲ್ಲಿ ಆರುಷು ಎದ್ದ. ಸೊ ಅವನ್ನ ಕೈಯಲ್ಲಿ ಇಟ್ಬಿಟ್ಟು ಉಳ್ದದನ್ನು ರೆಸ್ಟ್ ಏನೆಲ್ಲ ಇದೆ ಅದೆಲ್ಲ ಫಿನಿಶ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ. ಇನ್ನೂ ವ್ಲಾಗ್ ಯಾಕೆ ಹಾಕಲ್ಲ ಅಂತ ಕೇಳ್ತೀರಾ. ಸೊ ಇದನ್ನೆಲ್ಲ ಮಿಸ್ ಮಾಡ್ತೀರಾ ಅಂತ ಅಂದ್ಕೊತೀನಿ ನಾನು ವ್ಲಾಗ್ ಹಾಕೋದಿದ್ರೆ. ಸೊ ಡೈಲಿ ವ್ಲಾಗ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು, ಕೀಪ್ ಸಪೋರ್ಟ್ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ ರೆಸಿಪಿನ ನಿಮಗೆ ಯಾವುದಾದ್ರೂ ರೆಸಿಪಿ ಮಾಡಬೇಕಂತ ಇದ್ದರೆ ನನ್ನ ಶೈಲಿಯಲ್ಲಿ ಯಾವ ಥರ ಈಸಿಯಲ್ಲಿ ಆಗುತ್ತೆ ಆ ಥರ ನಾನು ಮಾಡಿ ನಿಮಗೆ ವಿಡಿಯೋ ಹಾಕ್ತೇನೆ. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೆಸಿಪಿ ವ್ಲಾಗ್ ಬೇಕಂತ. ನಾನು ಆ ರೆಸಿಪಿನ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ 100%. ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್ ಆ್ಯಂಡ್ ಬಾಯ್, ಟೇಕ್ ಕೇರ್. ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಸಪೋರ್ಟ್ ಮಾಡಿ. ಬಾಯ್.